ಹಾಯ್ ಎವ್ರಿವನ್, ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗೆಲ್ಲ ಹಲಸಿನ ಹಣ್ಣಿನ ಸೀಸನ್ನು. ಹಲಸಿನ ಹಣ್ಣು ತಿಂದು ತಿಂದು ಬೇಜಾರಾಗಿರುತ್ತೆ. ಅದ್ರ ಬದಲು ಈ ರೀತಿ ಕಡುಬು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲೆಲ್ಲ ಇದು ಕಡುಬು ಅಂತ ಕರೀತಾರೆ. ಮಲೆನಾಡು ಸೈಡಲ್ಲೆಲ್ಲ ಗಟ್ಟಿ ಅಂತ ಕರೀತಾರೆ. ಯಾವುದಾದ್ರೂ ಹಲಸಿನ ಹಣ್ಣು ಕಡುಬು ವೆರಿ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ 10-20 ಆಗುವಷ್ಟು ಹಲಸಿನ ಹಣ್ಣನ್ನು ಬೀಜ ತೆಗೆದು ಇಲ್ಲಿ ಸೇರಿಸ್ಕೊಂಡು ತರಿಯಾಗಿ ಪೇಸ್ಟ್ ಮಾಡಿ ತಂದಿದ್ದೀನಿ. ತರಿಯಾಗಿ ಮಾಡಬೇಕು, ಅಷ್ಟೊಂದು ನುಣ್ಣಗೆ ಪೇಸ್ಟ್ ಮಾಡೋದು ಅಗತ್ಯ ಇಲ್ಲ. ಇಲ್ಲಿ ತರಿಯಾಗಿ ಇಲ್ಲಿ ಪೇಸ್ಟ್ ಮಾಡಿದ್ನ ಇದನ್ನ ಬೌಲ್ಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ. ತೆಂಗಿನ ತುರಿ ಸೇರಿಸಿದಷ್ಟು ತುಂಬಾ ರುಚಿಯಾಗಿರುತ್ತೆ. ಮತ್ತು ಇಲ್ಲಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲ 1-2 ಸ್ಪೂನ್ ಆದರೂ 1/4 ಕಪ್ಗಿಂತ ಕಡಿಮೆ ಆದರೆ ಸಾಕು. ಮತ್ತು ಏಲಕ್ಕಿ ಪುಡಿ ಸೇರಿಸಿದ್ದೀನಿ. ಮತ್ತು ಇಲ್ಲಿ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, 2-3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಿದ್ದೀನಿ. ಇದನ್ನ ಅಕ್ಕಿನ ನೆನೆಸಿ ಕೂಡ ಮಾಡ್ತಾರೆ. ಇಲ್ಲಿ ಡೈರೆಕ್ಟಾಗಿ ಇದು ಈಸಿ ಮೆಥಡು. ಅಕ್ಕಿ ಹಿಟ್ಟು ಮನೇಲಿ ಯಾವಾಗ ಡೈರೆಕ್ಟಾಗಿ ಈಸಿಯಾಗಿ ಮಾಡ್ಕೋಬೋದು. ಇದನ್ನ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಒಂದು ಬಾಳೆ ಎಲೆನ ತೊಗೊಂಡಿದ್ದೀನಿ. ಬಾಳೆ ಎಲೆನ ಈ ಥರ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬಿಸಿ ಮಾಡ್ಕೊಂಡ್ರೆ ಬಾಳೆ ಎಲೆ ನಾವು ಹೇಳ್ದಂಗೆ ಕೇಳುತ್ತೆ, ಫೋಲ್ಡ್ ಮಾಡಿಕ್ಕೆಲ್ಲ ಈಸಿ ಆಗುತ್ತೆ ಅಂತ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಥರ ಶೇಪ್ಗೆ ಒಂದು ಅರ್ಧನ ಕಟ್ ಮಾಡಿ ಇಟ್ಕೊಂಡಿದ್ದನ್ನ ಇಲ್ಲಿ ಹಲಸಿನ ಹಣ್ಣಿನ ಮಿಕ್ಸ್ ಮಾಡಿದ್ದದಿತ್ತಲ್ಲ ಹಿಟ್ಟು, ಅದನ್ನ ಇಲ್ಲಿ ಬಾಳೆ ಎಲೆಗೆ ಇಟ್ಟು ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಇಲ್ಲಿ ಒಂದು ಸುತ್ತ ಫೋಲ್ಡ್ ಮಾಡಬೇಕು, ಸ್ವಲ್ಪ ಗ್ಯಾಪ್ ಬಿಟ್ಟು. ನೆಕ್ಸ್ಟ್ ಈ ಥರ ಅದೇ ಥರ ಎಲ್ಲನೂ ಕೂಡ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು ಕೂಡ. ತುಪ್ಪ ಹಾಕೊಂಡು ತಿಂತಾಯಿದ್ರೆ ಮಾತ್ರ ಮಸ್ತಾಗಿರುತ್ತೆ. ಈಗ ಎಲ್ಲ ಮಾಡಿಟ್ಟಿರೋದೆಲ್ಲನೂ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಪ್ಲೇಟ್ಗೆ ಎತ್ತಿಟ್ಕೊಂಡಿದ ನಂತರ ಇದನ್ನ ಈಗ ಒಂದು ಇಡ್ಲಿ ತಪ್ಪಲೆಗೆ ನಾನು ಒಂದು ಸ್ವಲ್ಪ ನೀರನ್ನ ಸೇರಿಸಿದ್ದೀನಿ. ಮೇಲೆ ಪ್ಲೇಟ್ ಇಟ್ಟು ಈಗ ಹಣ್ಣಿನ ಕಡುಬು ಎಲ್ಲನೂ ಇಲ್ಲಿ ಈ ಥರ ಜೋಡಿಸಿಟ್ಕೋಬೇಕು. ಒಬ್ಬೊಬ್ಬರು ಹಲಸಿನ ಹಣ್ಣಿನ ಎಲೆಯಲ್ಲೂ ಕೂಡ ಮಾಡ್ತಾರೆ, ಅದೊಂಥರ ಟೇಸ್ಟ್ ಬರುತ್ತೆ. ನಮ್ಮ ಇಲ್ಲಿ ಸಿಗಲಿಲ್ಲ, ಅದರಿಂದ ನಾನು ಬಾಳೆ ಎಲೆನೇ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಈ ಥರ ಎಲ್ಲನೂ ಇಟ್ಟು ಒಂದು 10 ನಿಮಿಷ ಇದನ್ನ ಸ್ಟೀಮ್ ಮಾಡಬೇಕು. 10 ನಿಮಿಷ ಸಾಕು, 10-15 ನಿಮಿಷ ಸಾಕು. ತುಂಬಾ ಸಖತ್ತಾಗಿರುತ್ತೆ. ನೋಡಿ ಆಲ್ಮೋಸ್ಟ್ ಈಗ ಆಗಿದೆ. ಈಗ ತೆಗಿತಾ ಇದ್ದೀನಿ. ನೋಡಿ ಒಂದೊಂದಾಗಿ ತುಂಬಾ ಬಿಸಿ ಇರುತ್ತೆ. ನೀಟಾಗಿ ಸ್ಪೂನಲ್ಲಿ ಎಲ್ಲನೂ ಈಗ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಸಖತ್ತಾಗಿದೆ. ಹಲಸಿನ ಹಣ್ಣಿನ ಗಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ. ಬರೀ ಹಲಸಿನ ಹಣ್ಣು ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸತಿ ಟ್ರೈ ಮಾಡಿ. ಮನೆಯವರಂತೂ ತುಂಬಾ ಇಷ್ಟಪಟ್ಟರು. ನೀವು ಒಂದು ಸತಿ ಮಿಸ್ ಮಾಡ್ದೇ ಹಲಸಿನ ಸೀಸನ್ ಮುಗಿಯೋಷ್ಟರಲ್ಲಿ ಟ್ರೈ ಮಾಡಿ. ತುಪ್ಪದ ಜೊತೆ ಇದನ್ನ ಸರ್ವ್ ಮಾಡಿ. ಹಲಸಿನ ಹಣ್ಣಿನ ಸೀಸನ್ ಮುಗಿಯೋಷ್ಟರಲ್ಲಿ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ನಿಮಗೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.